ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. 1 2 3 4 5 6 7 8 9 10 ಯಾಕೋ ವೇಟ್ ಮಾಡೋದು ವೇಸ್ಟ್ ಅನಿಸ್ತಾ ಇದೆ. ವಾವ್, ಏನು ಟೈಮಿಂಗ್ ಮಾವ ನಿಮ್ಮದು. ಮಾತಿಗೆ ತಪ್ಪಿದ್ರೂ ಪರವಾಗಿಲ್ಲ, ಟೈಮಿಗೆ ಮಾತ್ರ ತಪ್ಪಲ್ಲ ಅಂತೀರ ಅಲ್ವಾ? ಆದರೂ ಅರ್ಧ ಸೆಕೆಂಡ್ ಲೇಟ್ ಮಾಡಿಬಿಟ್ರಿ. ಬಟ್ ಇಟ್ಸ್ ಓಕೆ. ಅಂಥ ಬ್ಯೂಟಿಫುಲ್ ಮಗಳಿಗೆ ಜನ್ಮ ಕೊಟ್ಟಿರೋದಕ್ಕೆ ಕನ್ಸೆಷನ್ ಕೊಡ್ತೀನಿ. ಏಯ್, ನೀನು ಯಾಕೋ ಇಲ್ಲಿಗೆ ಬಂದೆ? ವೇದಾಂತ್ ನೋಡಿದ್ರೆ ಸರಿ ಇರಲ್ಲ. ಮೊದಲು ಇಲ್ಲಿಂದ ಹೊರಡು. ಅವ್ನು ನೋಡ್ತಾನೆ ಅಂದರೆ ಹೆದರ್ಕೊಂಡ್ಬಿಡ್ತೀನ? ನಮ್ಮ ಅಪ್ಪ ಅಮ್ಮ ಆಚೆ ಬರೋವರೆಗೂ ಅವ್ನು ತಂಟೆಗೆ ಹೋಗ್ಬೇಡ ಅಂತ ನಮ್ಮ ಅಣ್ಣ ಹೇಳಿರೋದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲ ಅಂದರೆ ಅವ್ನ ಕತೆನೇ ಬೇರೆ ಆಗಿರೋದು. ನೋಡು, ಅದೇನಿದ್ರು ಆಮೇಲೆ ಮಾತಾಡೋಣ. ಮೊದಲು ಇಲ್ಲಿಂದ ಹೊರಡು. ಅಲ್ಲ, ನೀವು ನನ್ನ ಏನು ಅನ್ಕೊಂಡಿದ್ದೀರಾ ಅಂತ. ಜೀವನದಲ್ಲಿ ಸೋತಿರೋ ಮಗನೇ ಅಲ್ಲ, ಇವಾಗ ನಿಮ್ಮಿಂದ ಸೋಲ್ಬೇಕಾಗಿದೆ. ನನ್ನ ಹೆಸರು ಇರಬೇಕಾದ ಜಾಗದಲ್ಲಿ ಆ ಧ್ರುವನ ಹೆಸರು ಹಾಕಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದೀರಾ. ಅದ್ರ ಪೂಜೆ ಬೇರೆ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಮಾಡ್ತಾ ಇದ್ರು ನನ್ನ ಹುಡುಗಿ ಮದುವೆ ಆಗ್ತಾ ಇದ್ದಾಳೆ ಅಂತ ಎಣ್ಣೆ ಹೊಡ್ಕೊಂಡು ಮನೇಲೇ ಕೂರ್ಬೇಕಾ? ಅದಕ್ಕೆ ಇನ್ನೊಂದ್ಸಲಿ ವಾರ್ನ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ನೋಡಿ, ಇವತ್ತು ನಡೀತಾ ಇರೋದು ಲಗ್ನ ಪತ್ರಿಕೆ ಪೂಜೆ ಮಾತ್ರ. ಆದರೆ ಮದುವೆ ಮಾತ್ರ ನನ್ನ ಜೊತೆನೇ ಆಗಬೇಕು. ಇಲ್ಲ ಅಂತಂದರೆ ನಿಮ್ಮ ಮಗಳ ವಿಡಿಯೋನ ಶೇರ್ ಮಾಡ್ತೀನಿ. ಆಮೇಲೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಲ್ಲ. ಆ ಥರ ಮಾತ್ರ ಮಾಡಬೇಡಪ್ಪ. ನನ್ನ ಮಗಳು ಇನ್ನೂ ಚಿಕ್ಕವಳು. ಅವಳ ಭವಿಷ್ಯನ ಹಾಳು ಮಾಡಬೇಡ. ಅವಳ ಜೀವನದ ಜೊತೆ ಆಟ ಆಡಬೇಡ. ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿಬಿಡು. ಬಾಬಾ, ನಿಮ್ಮ ಮಗಳು ಇವತ್ತಿನ ಪರಿಸ್ಥಿತಿಗೆ ಕಾರಣ ನಾನಲ್ಲ, ನೀವು. ಆದರೆ ವಿಲನ್ ಮಾಡ್ತಾ ಇರೋದು ಮಾತ್ರ ನನ್ನನ್ನು. ನೀವು ನನ್ನ ಎಲ್ಲ ಕಂಡೀಷನ್ಸ್ ಒಪ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವಾಗಲೂ ಕಾಲ ಮಿಂಚಿಲ್ಲ. ನೀವು ಅದಿತಿನ ನನಗೆ ಕೊಡಿ, ಆ ವಿಡಿಯೋನ ನಾನು ನಿಮಗೆ ಕೊಡ್ತೀನಿ. ಅಲ್ಲಿಗೆ ಎಲ್ಲ ಪ್ರಾಬ್ಲಮು ಸಾಲ್ವ್ ಆಗುತ್ತೆ. ಆಮೇಲೆ ನಾನು ನೀವು ಮಾವಾಳಿಯಾಗಿ ಒಟ್ಟಿಗೆ ಎಣ್ಣೆ ಹೊಡಿಬೋದು. ಏನಂತೀರಾ? ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಅದಿತಿ ಮದುವೆ ನನ್ನ ಒಬ್ಬನ ನಿರ್ಧಾರ ಅಲ್ಲ, 2 ಕುಟುಂಬದ ನಿರ್ಧಾರ. ಈಗ ನಾನು ಅದನ್ನು ಬದಲಾಯಿಸೋದಕ್ಕಾಗೋದಿಲ್ಲ. ಬರೀ ಮದುವೆ ಡೇಟ್ನ 1 ದಿವಸ ಮುಂದಕ್ಕೆ ಹಾಕು ಅಂತ ಹೇಳಿದ್ರು ವೇದಾಂತ್ ಒಪ್ಪೋದಿಲ್ಲ. 1000 ಪ್ರಶ್ನೆ ಮಾಡ್ತಾನೆ. ಕಾರಣ ಏನು ಅಂತ ಕೇಳ್ತಾನೆ. ಆ ಪರಿಸ್ಥಿತಿಯಲ್ಲಿ ನಾನು ನಿನಗೆ ಹೇಗೆ ಅದಿತಿನ ಕೊಟ್ಟು ಮದುವೆ ಮಾಡಲಿ? ಒಂದು ವೇಳೆ ಹಾಗೆ ಮಾಡಿದ್ರೆ ಅವರು ನನ್ನನ್ನು ಸುಮ್ಮನೆ ಬಿಡ್ತಾರಾ? ಕೊಡ್ಲಿಲ್ಲ ಅಂದರೆ ನಾನು ಸುಮ್ಮನೆ ಬಿಡ್ತೀನಾ? ಹೋಗ್ಲಿ ಬಿಡಿ. ಈ ಪ್ರೀತಿ ಪ್ರೇಮ ಎಲ್ಲ ನಮ್ಮಂಥವ್ರಿಗಲ್ಲ. ನಾನು ನಿಮ್ಮ ಮಗಳನ್ನ ಪ್ರೀತಿ ಇಲ್ಲ ಅಂತ ಅನ್ಕೋತೀನಿ ಅಷ್ಟೇ. ಯಾಕೆ, ಆ ವಿಡಿಯೋನು ಡಿಲೀಟ್ ಮಾಡ್ತೀನಿ. ಆದರೆ ಅದಕ್ಕೋಸ್ಕರ ನೀವು ನನಗೆ ಫೀಸ್ ಕೊಡಬೇಕಾಗತ್ತೆ. ಫೀಸಾ? ನನ್ನ ಮಗಳ ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಏನು ಬೇಕಾದರೂ ಮಾಡ್ತೀನಿ. ಇದರಿಂದ ಏನಾದರೂ ಸಾಲ ಸೂಲನಾದರೂ ಮಾಡಿ ತಂದು ಕೊಡ್ತೀನಿ. ಹೇಳಪ್ಪ, ಎಷ್ಟು ಸಾವಿರ ಬೇಕು? ಮಾವ, ನಾನು ಈ ಚಿಲ್ಲರೆ ವ್ಯವಹಾರ ಮಾಡಲ್ಲ. ಈ 1000 ಲೆಕ್ಕನೇ ನನಗೆ ಗೊತ್ತಿಲ್ಲ. ನಿಮ್ಮ ಮಗಳ ವಿಡಿಯೋ ಡಿಲೀಟ್ ಮಾಡಬೇಕು ಅಂದರೆ 30 ಲಕ್ಷ ಕೊಡಬೇಕು. ಏನ್ರಿ ಇತ್ತೋದ್ ಕಾಂತ, ಯಾಕೆ ಸುಮ್ಮನೆ ನಿಂತ್ಬಿಟ್ಟಿದ್ದೀರಾ? ಮಾತಾಡಿ. ಹಾಗೆಲ್ಲ ಸುಮ್ಮನಿರೋ ಕ್ಯಾಟಗರಿ ಅಲ್ವಲ್ಲ ನೀವು? ಸಾರ್ಥಕ್ ಸರ್, ಮೋಸ್ಟ್ಲಿ ನನಗೆ ತಲೆ ಕೆಟ್ಟಿದೆಯಾ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅಲ್ಲ, ಮಾತಾಡಿದ್ರೆ ಮಾತಾಡಬೇಡಿ ಅಂತೀರಾ, ಮಾತಾಡಲಿಲ್ಲ ಅಂದರೆ ಮಾತಾಡಿ ಅಂತೀರಾ. ನಿಮ್ಮ ಜೊತೆ ಹೇಗೆ ಬದುಕೋದು ನನಗಂತೂ ಗೊತ್ತಾಗ್ತಾ ಇಲ್ಲ.
ನನ್ನ ಜೊತೆ ನಿನ್ನ ಯಾವನ್ ಬದುಕಕ್ಕೆ ಹೇಳ್ದ ಹೋಗಿ ಆಚೆ. ನಿಮ್ಮಂತ ಕ್ಯಾಟಗರಿ ಆಯ್ತು. ಸರಿ ಆಗಿದೆ, ಒಂದು ಸೆಲ್ಫಿ ತೆಗೆಯೋಣವಾ? ಯಾಕಕ್ಕೆ ನಮ್ಮ ಮನೇಲಿ ಇವತ್ತು ಲಗ್ನ ಪತ್ರಿಕೆ ಪೂಜೆ ಅಂತ ಸ್ಟೇಟಸ್ ಅಪ್ಲೋಡ್ ಮಾಡೋಣ ಅನ್ಕೊಂಡಿದ್ದೀರಾ? ಹ್ಞೂ, ಮತ್ತೆ ಮಾಡ್ದೆ ಬಿಡ್ತೀನಿ. ಗಂಡು ಹೆಣ್ಣನ್ನು ಹುಡ್ಕೊಂಬರಕ್ಕೆ ಏನು ಇಂಡೋನೇಷ್ಯಾ, ಬಾಲಿ, ಥೈಲ್ಯಾಂಡ್ಗೆ ಹೋಗ್ಬೇಕು. ಆ ಕಡೆ ಸೂಡಂಡಿ. ಏನು 30 ಲಕ್ಷನಾ? ಬಾಬಾ, ಮಾರ್ಕೆಟಲ್ಲಿ ಇಂಥ ವಿಡಿಯೋಗಳಿಗೆ ತುಂಬಾ ಬೆಲೆ ಇದೆ. ನಾನು ಇದಕ್ಕಿಂತ ಕಮ್ಮಿ ದುಡ್ಡು ಕೇಳಿದ್ರೆ ನಿಮ್ಮ ಮಗಳ ಬ್ಯೂಟಿಗೇನೆ ಅವಮಾನ ಮಾಡಿದಾಗುತ್ತೆ. ಅದಕ್ಕೆ ಇಷ್ಟು ಅಮೌಂಟ್ ಅಂತೂ ಕೊಡಲೇಬೇಕು. ನಾವು ಮಿಡ್ಲ್ ಕ್ಲಾಸ್ ನಾವು, ಅಂಥದ್ರಲ್ಲಿ 30 ಲಕ್ಷ ಎಲ್ಲಿಂದ ತಂದು ಕೊಡಲಿ? ಯಾರ ಮನೆ ಕಳ್ತನ ಮಾಡಲಿ? ಯಾರ ಮನೇಲಿ ಯಾಕೆ ಮಾಡ್ತೀರಾ? ನಿಮ್ಮ ಅಳಿಯಂದ್ರ ಮನೆಯಲ್ಲೇ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.